ಎಲ್ರಿಗೂ ನನ್ನ ಪಿಂಗಾರ ಕುಕಿಂಗ್ ಚಾನೆಲ್ಗೆ ಸ್ವಾಗತಗಳು. ಇವತ್ತು ನಾನು ತುಂಬಾ ರುಚಿಕರವಾಗಿರುವಂತಹ ಬಿರಿಯಾನಿ ರೆಸಿಪಿಯಾಗಿ ಬಂದಿದ್ದೇನೆ. ಎಸ್ಪೆಷಲಿ ಚಿಕನ್ ಬಿರಿಯಾನಿ ರೆಸಿಪಿ. ಬಿರಿಯಾನಿಯನ್ನು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಬಿರಿಯಾನಿ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ಕಾಣಿಸಿದ್ದೇನೆ. ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನು ನಾನು ಕಟ್ ಮಾಡಿಟ್ಟಿದ್ದೇನೆ. ಟೊಮ್ಯಾಟೋಸ್, ಕ್ಯಾರೆಟ್, ಗ್ರೀನ್ ಚಿಲ್ಲಿ, ಜಿಂಜರ್, ಆಮೇಲೆ ಕೊರಿಯಾಂಡರ್ ಲೀವ್ಸ್, ಆಮೇಲೆ ನೀರುಳ್ಳಿ ಸ್ವಲ್ಪ ಹೆಚ್ಚೇ ಬೇಕು. ಸೊ ಇನ್ನು ನಾನೊಂದು ಬಾಸ್ಮತಿ ರೈಸ್ ಇದೆ ಅಲ್ವಾ, ಅದನ್ನೊಂದು ಅರ್ಧ ಗಂಟೆಯಷ್ಟು ಕಾಲ ನೀರಿನಲ್ಲಿ ನೆನೆಸಲಿಕ್ಕೆ ಹಾಕಿಟ್ಟಿದ್ದೇನೆ. ಅದು ಅರ್ಧ ಗಂಟೆಯಷ್ಟು ಕಾಲ ನಮಗೆ ನೆನೆಸಿ ಸಿಗಬೇಕು. ಸೊ ತರಕಾರಿಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ನೀರುಳ್ಳಿ, ಟೊಮ್ಯಾಟೋಸ್ ಅದೆಲ್ಲ, ಅದರೊಟ್ಟಿಗೆ ನಿಮಗೆ ಬೆಳ್ಳುಳ್ಳಿ ಕೂಡ ಬೇಕು. ಒಂದು 3/4 ಕಿಲೋ ಚಿಕನಿಗೆ ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಅದೇ ರೀತಿ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಹುಳಿ ನೀರು ಅದೆಲ್ಲ ಹಾಕಿ ಅದನ್ನೊಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಆವಾಗ ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಮಸಾಲ ನಮಗೆ ಸಿಗ್ತದೆ. ಸ್ವಲ್ಪ ಗೋಡಂಬಿ, ಅದೇ ರೀತಿ ಸ್ವಲ್ಪ ಒಣ ದ್ರಾಕ್ಷಿಯನ್ನು ನಾನು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿರುವಂತಹ ನೀರುಳ್ಳಿ ಇದೆ ಅಲ್ವಾ, ಅದನ್ನು ಕೂಡ ನಾನೊಂದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇದ್ದೇನೆ. ಅದು ತುಂಬಾ ಟೇಸ್ಟ್ ಇರುತ್ತೆ. ನಾವು ಫ್ರೈ ಮಾಡಿ ಆ್ಯಡ್ ಮಾಡಬೇಕಿದ್ರೆ ಅದರ ಟೇಸ್ಟ್ ಅಂತೂ ಸ್ವಲ್ಪ ಹೆಚ್ಚುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ನಾವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಇದೆ ಅಲ್ವಾ, ಅದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ತುಂಬಾ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ. ಸೊ ಅದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು, ಆಮೇಲೆ ತೆಗೆದಿಡಬೇಕು. ಇದಂದರೆ ಟೇಸ್ಟ್ ಸ್ವಲ್ಪ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳೋದು ಮೊದಲೇ. ಇದಕ್ಕೆ ಸ್ವಲ್ಪ ನಮ್ಮ ಕರಿಬೇವು ಸೊಪ್ಪು ಕೂಡ ಹಾಕೋಬಹುದು. ನೋಡಿ, ಇಷ್ಟ ಆಗಬೇಕಿದ್ರೆ ನಮಗೆ ಇದನ್ನು ತೆಗೆದಿಟ್ಕೋಬಹುದು. ನಾವು ಇದರ ಮೇನ್ ಪಾರ್ಟ್ ಆಗಿರುವಂತಹ ಮಸಾಲ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಒಂದು ಸ್ಪೂನಿನಷ್ಟು ತುಪ್ಪ, ಅದೇ ರೀತಿ ಸ್ವಲ್ಪ ತೆಂಗಿನೆಣ್ಣೆ, ಆಮೇಲೆ ನಾವಾಗ ಹುರಿದಿಟ್ಟಿಟ್ಕೊಂಡಿದ್ದೇವಲ್ವಾ ಅದರ ಎಣ್ಣೆ ಇದೆ ಅಲ್ವಾ, ಅದು ಕೂಡ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಜಿಂಜರ್, ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕಿ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಗ ತುಂಬಾ ಒಂದು ಪರಿಮಳ ಬರ್ತದೆ, ಆಯಿತಾ. ಇದಾದ ನಂತರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೇನೆ. ಆಮೇಲೆ ಹಸಿಮೆಣಸು ಕೂಡ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ನೀರುಳ್ಳಿ ಕೂಡ ನಾವು ಸ್ವಲ್ಪ ಒಂದು 2 ನೀರುಳ್ಳಿ ಎಲ್ಲ ಸಾಕಾಗ್ತದೆ. ಅದನ್ನು ಚೆನ್ನಾಗಿ ಕೊಚ್ಚಿದ್ದ ನೀರುಳ್ಳಿ ಇದೆ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಬಾಡಬೇಕಿದ್ರೆ ನಿಮಗೆ ಬೇಕಿದ್ರೆ ಉಪ್ಪು ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಇದಲ್ವಾ, ಅದನ್ನು ಕೂಡ ಹಾಕಿ ಸ್ವಲ್ಪ ಅರಶಿನ, ಮಸಾಲೆ ಎಲ್ಲ ಹಾಕ್ತಾ ಇದ್ದೇವೆ. ಅರಶಿನ 1-2 ಸ್ಪೂನ್ನಷ್ಟು, ಮೆಣಸಿನ ಹುಡಿ, ಗರಂ ಮಸಾಲ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ. ನಾವು ಇದೇ ಇಲ್ಲಿ ಮೇಯ್ನ್ ಆಗಿರೋ ಮಸಾಲವಾಗಿ ಯೂಸ್ ಮಾಡ್ತಾ ಇರೋದು. ಸೊ ಇದನ್ನು ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಹಾಕೋಬೋದು. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಹುರಿದಿಟ್ಟಿರುವಂತಹ ಚಿಕನ್ ಇದೆ ಅಲ್ವಾ, ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸೋಕೆ ಬಿಡಬೇಕು. ಒಂದು 10 ನಿಮಿಷದಲ್ಲೆಲ್ಲ ನಮಗೆ ಚೆನ್ನಾಗಿ ಬೆಂದು ಸಿಗ್ತದೆ ಈ ಚಿಕನ್. ಇವಾಗ ನಿಮಗೆ ಬೇಕಾದಷ್ಟು ಉಪ್ಪೆಲ್ಲ ಆ್ಯಡ್ ಮಾಡ್ಕೋಬೋದು. ಉಪ್ಪೆಲ್ಲ ಆ್ಯಡ್ ಮಾಡಿ ನೋಡಿ, ಈ ರೀತಿ ಇದು ಚೆನ್ನಾಗಿ ನಮಗೆ ಬೆಂದು ಸಿಗ್ತದೆ. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೋದು. ಆಮೇಲೆ ಇದು ಚೆನ್ನಾಗಿ ಈ ರೀತಿ ಅದನ್ನು ಬೆಂದು ಸಿಕ್ತ ನಂತರ ನಮಗೆ ಅದಕ್ಕೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಎಲ್ಲ ಹಾಕಿ ಚೆನ್ನಾಗಿ ಹೀಗೆ ಮಗುಚಿ ಸ್ವಲ್ಪ ಹೊತ್ತು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಆಯಿತು. ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಮಸಾಲ ಅಂತೂ ರೆಡಿಯಾಗಿದೆ. ಇನ್ನು ನಮಗೆ ಏನಿಲ್ಲ, ನಮಗೆ ಈ ನಾನಲ್ಲಿ ಹುರಿದಿಟ್ಟ ಸ್ವಲ್ಪ ನೀರುಳ್ಳಿ ಇದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಟೇಸ್ಟನ್ನು ಹೆನ್ಸಾಗೋಕ್ಕೋಸ್ಕರ ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ನಮಗೆ ಸಿಗ್ತದೆ. ಮಸಾಲ ಅಂತೂ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ನಮಗೆ ರೈಸ್ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಬಿಸಿ ಪಾತ್ರೆಗೆ ಸ್ವಲ್ಪ ತುಪ್ಪ, ಆಮೇಲೆ ಚಕ್ಕೆ ಲವಂಗ ಅದೆಲ್ಲ ಹಾಕಿ ನಾವು ಸೋಕ್ ಮಾಡಿರುವಂತಹ ಬಾಸ್ಮತಿ ರೈಸನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ಕಪ್ಪಿನಷ್ಟು ನೀರು ಕೂಡ ಹಾಕಿ ಒಂದು 15 ಮಿನಿಟ್ಸ್ನಷ್ಟು ಹೊತ್ತು ನಾವು ಅದನ್ನು ಬೇಯಿಸ್ಕೋಬೇಕು. ಕ್ಯಾರೆಟ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ರೈಸ್ ರೆಡಿ.
ಈಗ ಅಂತೂ ನಮ್ಮ ಬಿರಿಯಾನಿ ರೆಡಿಯಾಗಿದೆ, ಮಸಾಲ ಕೂಡ ರೆಡಿಯಾಗಿದೆ, ರೈಸ್ ಕೂಡ ರೆಡಿಯಾಗಿದೆ. ಇನ್ನೊಂದು ಪಾತ್ರೆಗೆ ನಾನು ಮೊದಲಿಗೆ ಈ ಬಿರಿಯಾನಿ ಮಸಾಲ ಇದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚಿಕನನ್ನು ಅದನ್ನು ಆ್ಯಡ್ ಮಾಡಿ ಅದರ ಮೇಲೆ ರೈಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ರೈಸ್ ಕೂಡ ಆ್ಯಡ್ ಮಾಡಿ ಅದರ ಮೇಲೆಗೆ ಆಮೇಲೆ ಪುನಃ ನಮ್ಮ ಬಿರಿಯಾನಿ ಮಸಾಲವನ್ನು ಆ್ಯಡ್ ಮಾಡಿ ಪುನಃ ಅದರ ಮೇಲೆಗೆ ಚಿಕನ್ ಮಸಾಲ ಆ್ಯಡ್ ಮಾಡಿ ಇದೇ ರೀತಿಯ ಪ್ರೋಸೆಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇನ್ನು ಕೊನೆಗೆ ನಾವು ಇಲ್ಲಿ ಫ್ರೈ ಮಾಡಿಟ್ಟಿರುವಂತಹ ದ್ರಾಕ್ಷಿ, ಗೋಡಂಬಿ, ಆನಿಯನ್ ಇದೆ ಅಲ್ವಾ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾನು ದಮ್ಮಲ್ಲೇನು ಇಡಲಿಲ್ಲ, ನಿಮಗೆ ಬೇಕಿದ್ದರೆ ಇದನ್ನು ಒಂದು 10 ಮಿನಿಟ್ಸ್ನಷ್ಟು ಹೊತ್ತು ದಮ್ಮಲ್ಲೇ ಇಟ್ಟು ಈ ರೀತಿ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಇರುತ್ತೆ. ಆಗ ಮೇಲೆಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿದರೆ ಸಾಕು. ನಾನು ಮೊದಲೇ ಹೇಳಿದ್ದೇನೆ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಚಿಕನ್ ಬಿರಿಯಾನಿಯನ್ನು ಮಾಡ್ತಾರೆ ಅಂತೇಳಿ. ಸೊ ಈ ರೀತಿಯಲ್ಲಿ ಕೂಡ ನಿಮಗೆ ಚಿಕನ್ ಬಿರಿಯಾನಿಯನ್ನು ಟ್ರೈ ಮಾಡ್ಕೋಬೋದು. ಸೊ ಇದು ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಚಿಕನ್ ಬಿರಿಯಾನಿ, ಅಂದರೆ ಸ್ಪೈಸಸ್ ಎಲ್ಲ ಕರೆಕ್ಟಾಗಿರುವಂತಹ ಒಂದು ಚಿಕನ್ ಬಿರಿಯಾನಿ. ನಾವು ತುಂಬಾ ಸ್ಪೈಸಿ ಅಂತ ಆ್ಯಡ್ ಮಾಡಲಿಲ್ಲ, ಬಟ್ ಸ್ಟಿಲ್ ರೈಸಿಗೆಲ್ಲ ಬ್ಯಾಲೆನ್ಸ್ ಆಗಿ ಹೋಗುವಂತಹ ಸ್ಪೈಸೇ ಇಲ್ಲಿ ಇರೋದು. ಅದೇ ರೀತಿ ನಿಮಗೆ ಇಂತಹ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ನನ್ನ ಪಿಂಗಾರ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ನಾನು ಇನ್ನೂ ಒಳ್ಳೆ ವೀಡಿಯೋಸ್ ಆಗಿ ಬರ್ತೇನೆ. ಸೊ ಈ ರೀತಿಯೊಂದು ಟೇಸ್ಟಿಯಾಗಿರುವಂತಹ ಬಿರಿಯಾನಿ ರೆಸಿಪಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡೋದಕ್ಕೆ ಮರೆಯದಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.